ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಒಳ್ಳೆಯ ಶುಭಫಲಗಳನ್ನು ಅನುಭವಿಸಿದ್ದೀರಾ. ನಿಮಗೆ ಗುರುವಿನ ಅನುಗ್ರಹ ಕೂಡ ಮುಂಚೆ ತುಂಬ ಇತ್ತು, ಆವಾಗ ಅನುಭವಿಸಿದ್ದೀರಾ. ಮತ್ತು ನಿಮಗೆ ಭಾಗ್ಯೋದಯ ಆಗಿದೆ, ಎಷ್ಟೋ ಕೆಲಸಗಳು ಆಗ್ತಾ ಇದೆ, ಇನ್ನು ಆಗ್ತಾ ಇದೆ ಮತ್ತು ಆಗಿದೆ. ಹೀಗೆ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಕೂಡಿ ಬರುವಂಥ ಯೋಗಗಳು ಈ ಒಂದು ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಹಠ ಜಾಸ್ತಿ. ಕಾರಣ ದ್ವಿತೀಯದಲ್ಲಿ ಕುಜ ನೀಚ ಆಗಿದ್ದರಿಂದ, ಅಂದರೆ ವಾಕ್ಸ್ಥಾನ, ಕುಟುಂಬ ಸ್ಥಾನ ಅಂತ ನಾವೇನು ಹೇಳ್ತೀವಿ, ಧನಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಕುಜ ನೀಚ ಆಗಿದ್ದರಿಂದ ನಿಮಗೆ ಬರಬೇಕಾದ ದುಡ್ಡು ಕಾಸುಗಳು ಈಗ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಈಗ ಇನ್ನು ಮುಂದೆ ಈ ತಿಂಗಳಲ್ಲಿ ಕಷ್ಟ ಆಗತ್ತೆ. ಕುಜ ನೀಚ ಆಗಿದ್ದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಈ ಒಂದು ಮಿಥುನ ರಾಶಿಯವರಿಗೆ. ಮತ್ತು ನಿಮಗೆ ವ್ಯಯದಲ್ಲಿ ಗುರು ಇರೋದ್ರಿಂದ ಖರ್ಚುಗಳು ಹೆಚ್ಚಾಗತ್ತೆ, ಕೈಲಿ ದುಡ್ಡುಗಳು ನಿಲ್ಲೋದಿಲ್ಲ, ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಕಳೆದುಕೊಳ್ಳುವಂಥ ಯೋಗ ಇದೆ. ವಾಕ್ಸ್ಥಾನದಲ್ಲಿರ್ತಕ್ಕಂಥ ಕುಜನು ಕೆಲವೊಂದಷ್ಟು ವಾದ ವಿವಾದಗಳನ್ನು, ಚರ್ಚೆಗಳನ್ನು ಮಾಡಿಸಿ ನಿಮ್ಮ ಮನಸ್ಸಿನ ಕ್ಲೇಶವನ್ನು ಮಾಡ್ತಕ್ಕಂಥದ್ದು, ಅಶಾಂತಿಯನ್ನು ಉಂಟು ಮಾಡುವಂಥ ಇವುಗಳು ಈ ಕುಜನ ಪ್ರಭಾವದಿಂದ ಆಗ್ತದೆ. ಆದರೆ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ದಶಮದಲ್ಲಿ ಶನಿ ಇರೋದ್ರಿಂದ 10ನೇ ಮನೆಯಲ್ಲಿ ಶನಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯದಲ್ಲಿ ಅಡಚಣೆ ಅಂತ ಹೇಳ್ತೀವಿ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಡಚಣೆ ಆಗುತ್ತೆ. ಆದರೂ ಕೂಡ ಗುರುವಿನ ಅನುಗ್ರಹ ಇಲ್ಲದೆ ಇದ್ದರೂ ಕೂಡ ನಿಮಗೆ ಸಪ್ತಮಾಧಿಪತಿ, ದಶಮಾಧಿಪತಿ ಗುರು ಆಗಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಒಂದು 14ನೇ ತಾರೀಕಿನ ನಂತರ. ಅದರಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಕಷ್ಟಗಳು ಪರಿಹಾರ ಆಗುತ್ತೋ ಇಲ್ವೋ, ಆದರೆ ನಿಮಗೆ ಬರೋ ತೊಂದರೆ ನಿಲ್ಲುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, ಹೆಚ್ಚಾಗೋದಿಲ್ಲ ಅಂತ ಹೇಳಬೇಕು. ಆದರೆ ನಿಮಗೆ ಒಳ್ಳೆಯ ಒಂದು ವಿಚಾರಗಳನ್ನು ಹೇಳ್ಬೇಕಂತಂದರೆ, ನಿಮ್ಮ ಯೋಗದಲ್ಲಿ ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಯೋಗ ಇದೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಜ್ಞಾನವಂತರಾಗಿ ಒಳ್ಳೆ ಇಂಜಿನಿಯರ್ ಆಗ್ಬೋದು, ವೈದ್ಯರಾಗ್ಬೋದು, ಹೀಗೆ ಒಳ್ಳೆಯ ಒಂದು ಸ್ಥಾನದಲ್ಲಿ, ಹುದ್ದೆಯಲ್ಲಿ ಇರುವಂಥ ಯೋಗಗಳು ನಿಮ್ಮ ಮಕ್ಕಳಿಗೆ ಇರುತ್ತೆ. ಜೊತೆಗೆ ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತದೆ. ಯಾವ ರೀತಿಯ ತೊಂದರೆ ತೊಡಗುಗಳು ಇರೋದಿಲ್ಲ. ಒಂದು ವೇಳೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ನಾನು ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ, ನಿಮಗೆ ಕೆಲವು ಹಣಕಾಸಿನ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಇದೆ, ಅನುಭವಿಸ್ತಾ ಇದ್ದೀರಾ, ಇನ್ನು ಮುಂದೆ ಸ್ವಲ್ಪ ಅನುಭವಿಸಬೇಕಾಗತ್ತೆ. ಈ ಕುಜ ನೀಚತ್ವ ಹೊರಡಬೇಕು. ನೀಚತ್ವ ಹೊರಡುವವರೆಗೂ ನಿಮಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಂಕಷ್ಟ, ವಾದ ವಿವಾದಗಳು, ಕೆಲವೊಂದಷ್ಟು ಸಮಸ್ಯೆಗಳು ನಿಮ್ಮ ಎದುರುಗಡೆಯಲ್ಲಿ ಬಂದು ನಿಲ್ತದೆ. ಆರೋಗ್ಯ ಸಮಸ್ಯೆಯು ಕೂಡ ಬಂದು ನಿಲ್ಲುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ, ಅಂದರೆ ರಕ್ತಹೀನತೆ ಆಗೋದು, ಕೆಲವೊಂದಷ್ಟು ನಿಮಗೆ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋದು, ಇದೆಲ್ಲ ಆಗುವಂತಹ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿರುತ್ತೆ. ಅದರ ಜೊತೆಗೆ ನಿಮಗೆ ಕೆಲವು ಕಟುವಾದ ಮಾತಿನಿಂದ ಕೆಲವೊಂದಷ್ಟು ಮನಸ್ತಾಪ ಆಗುವಂಥ ಯೋಗಗಳು ಕೂಡ ಇರುತ್ತೆ. ನಿಮ್ಮ ಒಂದು ವಿಚಾರ ಹೇಗಿರುತ್ತೆ ಅಂತಂದರೆ, ನೇರವಾದ ಮಾತು, ನಡೆ, ನುಡಿ ಎಲ್ಲ ಸ್ಪಷ್ಟತೆ ಇರುತ್ತೆ ಮತ್ತು ಕನ್ನಡಿ ಥರ ನಿಮ್ಮ ವ್ಯವಹಾರಗಳಿರ್ತದೆ. ಅದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಜನ ಅದನ್ನು ಮೆಚ್ಚುತ್ತಾರೆ, ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಅಂತ ಹೇಳಬೇಕು. ನಿಮ್ಮ ತಂದೆ ತಾಯಿ ಆಸ್ತಿ ನಿಮಗೆ ಸಿಗುವಂಥ ಯೋಗ ಇದೆ. ಅದರಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅಥವಾ ನಿಮಗೆ ಸಿಗುವಂಥ ಯೋಗ ಇದೆ ಇದ್ದರೆ ಅದನ್ನು ತೆಗೆದು ಪಡೆದುಕೊಳ್ಳೋದಕ್ಕೆ ಇದು ಒಂದು ಸಮಯ ಅಂತ ನಾವು ಹೇಳ್ಬೋದು. ದಾಂಪತ್ಯದಲ್ಲಿ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಮನಸ್ತಾಪ ಇದ್ದರೂ ಕೂಡ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯವಾಗಿರುತ್ತೆ. ವಿಶೇಷವಾಗಿರ್ತಕ್ಕಂಥ ತೊಂದರೆ ತೊಡಗುಗಳು ಬರೋದಿಲ್ಲ. ಜೊತೆಗೆ ನಿಮಗೆ ನಾನು ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಇನ್ನು ಭಾಗ್ಯೋದಯ ಆಗಿದೆ. ಮುಂಚೆ ಸಾಕಷ್ಟು ನೀವು ಸುಖ ಶಾಂತಿಯನ್ನು ಅನುಭವಿಸಿದ್ದೀರಿ. ಈಗ ಸದ್ಯಕ್ಕೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಆರ್ಥಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಸದ್ಯಕ್ಕೆ ಒಂದು ತಿಂಗಳ ಇಂದ ನಿಮಗೆ ಎಷ್ಟು ಪ್ರಾರಂಭ ಆಗಿದೆ. ಇನ್ನೊಂದು ತಿಂಗಳಿಂದ 1.5 ತಿಂಗಳವರೆಗೂ ಇದು ಮುಂದುವರ್ಕೊಂಡು ಹೋಗುತ್ತೆ. ಆಮೇಲೆ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಇದನ್ನು ಹೆಚ್ಚಿಗೆದಾಗಿ ನೀವು ಮಾನಸಿಕ ಒತ್ತಡ ತಗೊಳಕ್ಕೆ ಹೋಗಬೇಡಿ. ಇದು ತಾನಾಗಿ ಸರಿ ಹೋಗುತ್ತೆ. ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿರುತ್ತೆ. ಈ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯದವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಮತ್ತು ಕೆಲವೊಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ, ಪತ್ರಿಕಾ ಮಾಧ್ಯಮದಲ್ಲಿರೋರಿಗೆ, ಸಾಹಿತಿಗಳಿಗೆಲ್ಲ ಸ್ವಲ್ಪ ಅನುಕೂಲ ಅಂತ ಹೇಳಬೇಕು. ಮತ್ತು ಇನ್ನು ವಿವಾಹ ಆಗೋವರಿಗೆ ವಿವಾಹಕ್ಕೆ ಸ್ವಲ್ಪ ವಿಳಂಬ ಆಗತ್ತೆ ಅಂತ ನಾವು ಹೇಳಬೇಕು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮನೆ ಕಟ್ಟುವುದು, ವಿವಾಹ ಆಗ್ತಕ್ಕಂಥದ್ದು, ಮತ್ತು ಸೈಟ್ ತೆಗೆದುಕೊಳ್ತಕ್ಕಂಥದ್ದು, ಪ್ಲಾಟ್ ತೆಗೆದುಕೊಳ್ತಕ್ಕಂಥದ್ದು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುವಂಥ ಯೋಗ ಇದೆ. ಯಾಕೆ ಅಂದರೆ ನಿಮಗೆ 10ರಲ್ಲಿ ಶನಿ ಮತ್ತು 2ರಲ್ಲಿ ಕುಜ ನೀಚ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಸ್ಲೋ ಮೂಮೆಂಟ್ ಇರುತ್ತೆ. ತಾತ್ಕಾಲಿಕವಾಗಿ ಇನ್ನೊಂದು 1.5 ತಿಂಗಳು ಆಮೇಲೆ ಸರಿ ಹೋಗುತ್ತೆ. ತೀರಾ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದಾಗಲಿ, ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವಂಥದ್ದಾಗಲಿ ಸಮಸ್ಯೆಗಳು ನಿಮಗೆ ಇರೋದಿಲ್ಲ. ಇನ್ನು ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲ ಮೆಡಿಕಲ್ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಭಾಗ್ಯೋದಯ ಆಗುತ್ತೆ ಅಂತ ಹೇಳಿದ್ದೀನಿ. ಭಾಗ್ಯೋದಯ ಆಗಿದೆ. ಮುಂಚೆ ಸಾಕಷ್ಟು ಸುಖ ಶಾಂತಿಯನ್ನು ಅನುಭವಿಸಿದ್ದೀರಿ. ಅದು ಒಳ್ಳೆಯದಾಗತ್ತೆ ಅಂತ ಹೇಳೋದು. ಸಾಮಾನ್ಯವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಮಧ್ಯಮ ಫಲ ಶುಭಫಲ ಅಂತ ಹೇಳಬೇಕು. ತುಂಬ ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗಿಲ್ಲ ಅಂತ 50-50 ಅಂತ ಹೇಳಬೇಕು. ಅಂದರೆ ಮಧ್ಯಮವಾಗಿರ್ತಕ್ಕಂಥ ಶುಭಫಲವನ್ನು ಅನುಭವಿಸ್ಕೊಂಡು ಹೋಗ್ತೀರಿ. ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ. ತುಂಬ ಒಂದು ಏನೋ ಅದ್ಭುತಗಳು ನಡೆಯೋದಿಲ್ಲ, ಏನೋ ಅದಪ್ಪತನಕ್ಕೂ ಹೋಗೋದಿಲ್ಲ. ಮಧ್ಯಮವಾಗಿರ್ತಕ್ಕಂಥ ಶುಭಫಲಗಳನ್ನು ಊಟ ಮಾಡುವಂಥದ್ದು, ಅಂದರೆ ಅನುಭವಿಸುವಂಥ ಯೋಗವು ನಿಮ್ಮ ಜೀವನದಲ್ಲಿರ್ತದೆ. ಜೀವನದಲ್ಲಿ ಅಂದರೆ ಈ ಒಂದು ಮಾಸದಲ್ಲಿ ಇರ್ತದೆ ಅಂತ ಹೇಳ್ತೀನಿ. ಹಾಗಾಗಿ ಮುಂದಿನ ಒಂದು ವಿಚಾರಗಳನ್ನು ಮುಂದೆ ತಿಳಿದುಕೊಳ್ಳೋಣ.
ಹಾಗೆ ಯಾವುದೇ ರೀತಿಯ ಒಂದು ಆತಂಕಕ್ಕೆ ಒಳಗಾಗೋದು ಬೇಡ. ಈ ಒಂದು ಮಿಥುನ ರಾಶಿಯವರಿಗೆ ಶುಭ ಫಲಗಳಿದೆ ಅಂತ ಹೇಳಬೇಕು. ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಪರಿಹಾರ ಸಿಗಬಹುದು. ಒಂದು ವೇಳೆ ಕಷ್ಟದಲ್ಲಿದ್ದರೆ ಹತ್ತಿರತಕ್ಕಂಥ ಶ್ರೀರಾಮರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ನೀವು ಅರ್ಚನೆ ಮಾಡೋದ್ರಿಂದೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.